ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ರೆಸಿಪಿ ಬಂದ್ಬಿಟ್ಟು ನೂಡಲ್ಸ್ ರೆಸಿಪಿ. ಸ್ಪೆಷಲ್ ನೂಡಲ್ಸ್, ಇಂಡಿಯನ್ ಸ್ಟೈಲ್ ನೂಡಲ್ಸ್. ನಾನು ಹೆಂಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಮಕ್ಳು ಯಾರಾದ್ರೂ ತರಕಾರಿ ತಿನ್ನಲ್ಲ ಅಂದ್ರೆ ಹಿಂಗೊಂದ್ಸಲಿ ಮಾಡ್ಕೊಟ್ಟು ನೋಡಿ. ತರಕಾರಿನೂ ತಿಂದಂಗಾಗತ್ತೆ, ನೂಡಲ್ಸ್ ತಿಂದಂಗಾಗತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡೋದನ್ನ ಮರಿ. ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಪ್ಯಾಕೆಟ್ ನೂಡಲ್ಸ್ ನ ತಗೊಂಡಿದ್ದೀನಿ. ಮುದ್ಬಿಟ್ಟಾದ್ರೂ ಹಾಕ್ಬೋದು, ಹಾಗೆ ಉದ್ದುದಕ್ಕೂ ಹಾಕ್ಬೋದು. ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರು ಮತ್ತೆ ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನು ಫಸ್ಟು ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಏನೇನು ಅಂತ ಅಂದ್ರೆ ಈರುಳ್ಳಿ, 2 ಮೆಣಸಿನ್ಕಾಯಿ, ಮತ್ತೆ ಕ್ಯಾಪ್ಸಿಕಮ್, ಒಂದು ದೊಡ್ಡ ಕ್ಯಾಪ್ಸಿಕಮ್, ಒಂದು ಕ್ಯಾರೆಟ್. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಎಲ್ಲ ವೆಜಿಟೇಬಲ್ಸ್ ನ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡಬಹುದು, ಇಲ್ಲ ಒಂದೊಂದನ್ನೇ ಹಾಕೊಂಡು ಫ್ರೈ ಮಾಡ್ಕೊಬಹುದು. ನಾನಿಲ್ಲಿ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ, ಬೇಗ ಆಗ್ಬೇಕು ಅಂತ. ಚೆನ್ನಾಗಿ ಅದು ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಈಗ ನೂಡಲ್ಸ್ ಬೆಂದಿದೆ, ಸ್ಟವ್ ಆಫ್ ಮಾಡ್ಕೊಂಡು ನೀರ್ ಹಾಗೆ ಬಿಸಿ ಹಾರಕ್ಕೆ ಬಿಡೋಣ. ಈಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ತಿರುವ ಹಾಗೆ ನಾವು ಪೌಡರ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳೋಣ. ಪೌಡರ್ಸ್ ಅಲ್ಲಿ ಏನೇನು ಬೇಕಂದ್ರೆ 1/2 ಸ್ಪೂನ್ ಪೆರಿ ಪೆರಿ ಮಸಾಲ, 1/2 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪುಡಿ, 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಧನಿಯಾ ಪುಡಿ. ನಮ್ಮ ಫೇವರೇಟ್ ಇಂಗ್ರೀಡಿಯೆಂಟ್ ಕೆಚಪ್. ನಾನಿಲ್ಲಿ ಫ್ರೆಶ್ ಟೊಮೆಟೊ ಕೆಚಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಾದ್ಮೇಲೆ ನಾನು ಇಲ್ಲಿ 4 ಸ್ಪೂನ್ ಕಾರ್ನ್ ಫ್ಲೋರ್ ನ ಎತ್ತಿಟ್ಕೊಂಡಿದ್ದೀನಿ. ನಾವು ಕಾರ್ನ್ ಫ್ಲೋರ್ ನ ಇಟ್ಕೊಂಡಿದ್ವಿ, ಅದನ್ನ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಗೆ ಹಾಕೊಳ್ಳೋಣ. ನಾನಿಲ್ಲಿ ನೀರು ಹಾಕೋದನ್ನ ತೋರಿಸಿಲ್ಲ, ನನ್ನ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಸಾರಿ. ಈಗ ಫ್ರೈ ಆಗಿರೋ ವೆಜಿಟೇಬಲ್ಸ್ ಒಳಗಡೆ ನಾನು ಇಟ್ಕೊಂಡಿದ್ದಂತ ಎಲ್ಲಾ ಪೌಡರ್ಸ್ ಗಳನ್ನ ಹಾಕೋತಾ ಇದ್ದೀನಿ. ಪೌಡರ್ಸ್ ಜೊತೆಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ನೂಡಲ್ಸ್ ಗೆ ಉಪ್ಪು ಹಾಕೊಂಡಿದ್ರಿಂದ ಇಲ್ಲಿ ಕಡಿಮೆ ಹಾಕೊಂಡೆ. ಈಗ ನಾವೇನು ಕಾರ್ನ್ಫ್ಲೋರ್ ಸ್ಲರಿನ ಎತ್ತಿಟ್ಕೊಂಡಿದ್ವಿ, ಹಾಗೆ ಕೆಚಪ್ ನ ಎತ್ತಿಟ್ಕೊಂಡಿದ್ವಿ, ಅವೆರಡನ್ನು ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ನೂಡಲ್ಸ್ ನ ಆಡ್ ಮಾಡ್ಕೊಳ್ಳೋಣ. ನೂಡಲ್ಸ್ ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಹಿಂಗಾಗಿರುತ್ತೆ. ಈಗ ನೂಡಲ್ಸ್ ರೆಡಿ ಆಗಿದೆ, ಸವಿಯಲು ಸಿದ್ಧ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಿಮಗೂ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಮತ್ತಷ್ಟು ಮಗದಷ್ಟು ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.